ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ನಿನ್ನೆ ಸಂಡೇ ಫುಲ್ ಫ್ರೀ ಆಗಿ ರಿಲ್ಯಾಕ್ಸ್ಡ್ ಆಗಿ ಟೈಮನ್ನು ಕಳೆದ್ವಿ. ಎಲ್ಲ ಡೈಲಿ ರೊಟೀನು ಸ್ಲೋ ಆಗಿ ಫ್ರೀ ಆಗಿ ನಿನ್ನೆ ಚೆನ್ನಾಗಿತ್ತು ಸಂಡೇ. ಎಷ್ಟು ಬೇಗ ಸಂಡೇ ಬರುತ್ತೋ ಅಷ್ಟು ಬೇಗ ಸಂಡೇ ಮುಗಿದೋಗುತ್ತೆ, ಅಷ್ಟೇ ಬೇಜಾರಾಗುತ್ತೆ. ಸೊ ಇವತ್ತು ಮಂಡೇ ಬೆಳಿಗ್ಗೆ ಬೇಗ ಎದ್ದು ಡೈಲಿ ರೊಟೀನ್ ಸ್ಟಾರ್ಟ್ ಮಾಡಬೇಕು. ಚಕ 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 ಅಂತ ಕೆಲಸ ಮಾಡಬೇಕು. ಶಶಾಂಕ್ 8:30ಗೆ ಬ್ರೇಕ್ಫಾಸ್ಟ್ ರೆಡಿ ಇರಬೇಕು. ಅವನಿಗೆ ಆನ್ಲೈನ್ ಕ್ಲಾಸಸ್ 9ಗೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಕೆಲಸ ಆಯಿತು, ಮನೆ ಕೆಲಸ ಆಯಿತು. ಈಗ 4:30 ಈವ್ನಿಂಗು. ಇವತ್ತು ಎಡಿಟಿಂಗು, ವಿಡಿಯೋ ಅಪ್ಲೋಡಿಂಗ್ ಕೆಲಸನೂ ಜಾಸ್ತಿ. ಎಲ್ಲ ಮುಗೀತು 2 o'clock ಅಷ್ಟೊತ್ತಿಗೆ. 2 o'clock ಇಂದ ಫ್ರೀಯಾಗೇ ಕೂತಿದ್ದೀನಿ. ಬಟ್ ಸ್ಟಿಲ್ ಯಾಕೋ ಬಾಡಿ ತುಂಬಾ ರೆಸ್ಟ್ಲೆಸ್ ಆಗಿದೆ. ಮೂಡ್ ಸ್ವಿಂಗ್ಸ್ ತುಂಬಾ ಚೇಂಜ್ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಬಾಡಿ ಪೈನ್ ಬೇರೆ, ಮೇ ಬಿ ಪೀರಿಯಡ್ಸ್ ಇನ್ 2-3 days ಇದೆ ನನಗೆ. ಸೊ ಅದು ಒಂದು ರೀಸನ್ ಇರ್ಬೋದು. ಮೋಸ್ಟ್ಲಿ ಎಲ್ಲರಿಗೂ ಇದಾಗುತ್ತೆ ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಎಲ್ಲ ಲೇಡೀಸ್ಗೂ ಪೀರಿಯಡ್ಸ್ ಹತ್ರ ಬಂದ್ರೆ ಈ ರೀತಿ ಬಾಡಿ ಪೈನು, ಮೂಡ್ ಸ್ವಿಂಗ್ಸ್ ಚೇಂಜ್ ಆಗೋದು ಆಗುತ್ತೆ ಅನ್ಸುತ್ತೆ. ಆದ್ರೂ ಎಲ್ಲ ಕೆಲಸ ಮಾಡಲೇಬೇಕಲ್ವಾ. ಮಾಡಿ ಈ ರೀತಿ ಸ್ವಲ್ಪ ರೆಸ್ಟ್ಲೆಸ್ ಆದರೆ ಸ್ವಲ್ಪ ರೆಸ್ಟ್ ತಗೋತೀನಿ. ಇನ್ 2 daysಗೆ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ. ನನ್ನ ಮುಖ ಎಲ್ಲ ತುಂಬಾ ಡಲ್ ಆಗಿ ಹೋಗಿದೆ. 1 weekಯಿಂದ ಯಾವುದೇ ಬ್ಯೂಟಿ ರೆಸಿಪೀಸ್ ಅಂತ ಇದೀನಿ, ಬ್ಯೂಟಿ ವಿಡಿಯೋಸ್ ಮಾಡಿಲ್ಲ. ಬರೀ ಫುಡ್ ರೆಸಿಪೀಸು ಮತ್ತೆ ಬೇರೆ ಹೇರ್ ಪ್ಯಾಕು ಆ ರೀತಿ ವಿಡಿಯೋಸ್ ಮಾಡ್ತಾ ಇದ್ದೆ. ಸೊ ಫೇಸ್ ಕಡೆ ಗಮನ ಕೊಡೋಕ್ಕೆ ಆಗಿಲ್ಲ. ಫೇಸ್ ಎಲ್ಲ ತುಂಬಾ ಡಲ್ ಆಗಿದೆ. ವೆಡ್ಡಿಂಗ್ ಡೇಗೆ ಸ್ವಲ್ಪನಾದ್ರೂ ಫೇಸ್ ಶೈನ್ ಇಲ್ಲ ಅಂದ್ರೆ ಚೆನ್ನಾಗಿರುತ್ತೆ. ಇವತ್ತು ಒಂದು ಇನ್ಸ್ಟೆಂಟ್ ಆಗಿ ಒಂದು ಫೇಸ್ ಪ್ಯಾಕ್ ನ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತೇ ಫಸ್ಟ್ ಟೈಮು ಕೇವಲ 2 ingredients ಇಂದ ಈ ಫೇಸ್ ಸ್ಕ್ರಬ್, ಫೇಸ್ ಪ್ಯಾಕ್ ಅನ್ನ ಟ್ರೈ ಮಾಡ್ತಾ ಇದ್ದೀನಿ. ಹೇಗ್ ಬರುತ್ತೆ ಅಂತ ನೀವೇ ರಿಯಲ್ ಆಗಿ ನೋಡಿ, ಲೈವ್ ಆಗಿ ನೋಡಿ ನೀವೇ ಕಮೆಂಟ್ಸ್ ಅನ್ನ ಕೊಡಬೇಕು. ಇನ್ನೂ ರೆಸ್ಟ್ಲೆಸ್ ಆಗೇ ಇದೆ ರೀ. ಈ ಪ್ಯಾಕು ತುಂಬಾ ಬೇಗ ಆಗುತ್ತೆ ಅಂತ ಮಾಡ್ಕೊತಾ ಇದ್ದೀನಿ. ಸೊ 2 daysಗೆ ಹೇಳಿದ್ನಲ್ಲ, ಸ್ವಲ್ಪನಾದ್ರೂ ಶೈನಿಂಗು ಚಾಮಿಂಗ್ ಆಗಿ ಕಾಣಿಸ್ಬೇಕಲ್ವಾ. 15 years ರೀ ವೆಡ್ಡಿಂಗ್ ಆನಿವರ್ಸರಿ. ಸೊ ಈಗ ಅದಕ್ಕೆ ನಾನು ಫಸ್ಟು ಬೆಳಿಗ್ಗೆ ಸ್ನಾನ ಮಾಡಿದ್ದಷ್ಟೇ. ಆಲ್ರೆಡಿ 4:30 ಆಗಿದೆ. ಬೆಳಿಗ್ಗೆ ಸ್ನಾನ ಮಾಡಿ ಅಲೋವೆರಾ ಜೆಲ್ ಹಚ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನು ಮಾಡೇ ಇಲ್ಲ. ನೋಡಿ, ಬೆಳಿಗ್ಗೆ ಹಾಕಿದ್ದು ತಲೆಗೆ ಕ್ಲಚ್ಚರು ಸಹ ಹಾಗೆ ಇದೆ. ತಲೆನೂ ಬಾಚಿಲ್ಲ. ಇವತ್ತು ಅಷ್ಟು ಡಲ್ ಆಗಿತ್ತು. ಯಾಕೋ ಕೆಲಸ ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡಾಯ್ತು. ಆದರೂ ತುಂಬಾ ರೆಸ್ಟ್ಲೆಸ್ ಆಗಿದೆ, ಬಾಡಿ ಡಲ್ ಆಗಿದೆ. ಹೇಳಿದ್ನಲ್ಲ, ಸ್ವಲ್ಪ ಪ್ರಾಬ್ಲಮ್ಸು ಪೀರಿಯಡ್ಸ್ ಟೈಮಲ್ಲಿ ಎಲ್ಲರಿಗೂ ಹಾಗೆ ಇರುತ್ತೆ. 2 days ಬಿಫೋರ್, 3 days ಬಿಫೋರ್ ಸ್ವಲ್ಪ ಬಾಡಿ ಪೈನು, ಬ್ಯಾಕ್ ಪೈನ್ ಸ್ಟಾರ್ಟ್ ಆಗುತ್ತೆ ನನಗೆ. ಯಾವಾಗಲೂ ಆಗಲ್ಲ, ಯಾವಾಗಲಾದ್ರೂ ಒಂದ್ಸಲ ಆ ಥರ ಆಗುತ್ತೆ. ಸೊ ಈಗ ನಾನು ಈ ಫೇಸ್ ಪ್ಯಾಕ್ಗೆ ನಾನೀಗ ರೋಸ್ ವಾಟರ್ ತಗೊಂಡಿದ್ದೀನಿ. ಫಸ್ಟು ಫೇಸಲ್ಲಿರೋ ಇಂಪ್ಯೂರಿಟೀಸ್ ಎಲ್ಲ ತೆಗಿಬೇಕಲ್ವಾ. ಇದು ಬೇಸಿಕ್ಕು. ಯಾವುದೇ ಫೇಸ್ ಪ್ಯಾಕ್ ಹಾಕೋಕ್ ಮುಂಚೆ ನಮ್ಮ ಫೇಸಲ್ಲಿರೋ ಇಂಪ್ಯೂರಿಟೀಸ್ ಅನ್ನ ಮೊದಲು ತೆಗಿಬೇಕು. ಅದಕ್ಕೆ ಬೆಸ್ಟ್ ಅಂದ್ರೆ ರಾ ಮಿಲ್ಕ್ ಅಥವಾ ರೋಸ್ ವಾಟರ್. ನಾನು ಇದು ರೋಸ್ ವಾಟರ್ ಅನ್ನ ತಗೊಂಡಿದ್ದೀನಿ. ನನ್ನ ಫೇಸ್ಗೆ ಯಾವುದೇ ರೀತಿಯಾದ ಮೇಕಪ್ ಮಾಡಿಲ್ಲ, ಲಿಪ್ಸ್ಟಿಕ್ ಹಾಕಿಲ್ಲ, ಏನು ಹಾಕಿಲ್ಲ. ಇದು ರಿಯಲ್ ಫೇಸು, ರಿಯಲ್ ಸ್ಕಿನ್ ಟೋನು ನಂದು. ಈ ಇನ್ಸ್ಟಂಟ್ ಫೇಸ್ ಪ್ಯಾಕು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನೋಡಬೇಕು. ಇದೇ ಫಸ್ಟ್ ಟೈಮು. ನೀವು ಸಹ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಇದನ್ನ ಜಸ್ಟ್ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವತ್ತು ಯಾವುದೇ ವಿಡಿಯೋ ಮಾಡೋ ಮೂಡ್ ಇರ್ಲಿಲ್ಲ ನನಗೆ. ಬಟ್ ಸ್ಟಿಲ್ ಈ ಫೇಸ್ ಪ್ಯಾಕ್ ನ ಟ್ರೈ ಮಾಡೋಣ ಅಂತ ಅನ್ಕೊಂಡೆ ಅಲ್ವಾ. ಸೊ ಹಾಗೆ ಯಾಕೆ ಒಂದು ಲೈವ್ ವಿಡಿಯೋ ಮಾಡಬಾರ್ದು ಅಂತ ಐಡಿಯಾ ಬಂತು. ದಿನ ಒಂದ್ಸಲ ಕ್ಯಾಮ್ರಾ ಮುಖ ನೋಡ್ಲಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ. ಅದು ಅಡಿಕ್ಟ್ ಆಗೋಗಿದೆ ಸಿಕ್ಕಾಬಟ್ಟೆ. ಯೂಟ್ಯೂಬು, ವಿಡಿಯೋಸು, ಎಡಿಟಿಂಗು, ವಾಯ್ಸ್ ರೆಕಾರ್ಡಿಂಗು, ಬರೀ ಇದೇ ಓಡ್ತಾ ಇರುತ್ತೆ ನನ್ನ ಮೈಂಡಲ್ಲಿ. ಮನೆ ಕೆಲಸ ಬಿಟ್ರೆ ಯೂಟ್ಯೂಬ್ ಬಿಟ್ರೆ ನಾನು ಮನೆ ಕೆಲಸ, ಇಷ್ಟೇ ಆಗೋಯ್ತು ನನ್ನ ರೊಟೀನ್ ಆಲ್ಮೋಸ್ಟ್. ಸೊ ಈಗ ರೋಸ್ ವಾಟರ್ ಅಲ್ಲಿ ನೀಟಾಗಿ ಫೇಸ್ ಅನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದೀನಿ. ನೋಡಿ, ಇಂಪ್ಯೂರಿಟೀಸ್ ಎಲ್ಲ ಓಕೆ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಈಗ ನಾನು ಇನ್ಸ್ಟೆಂಟ್ ಆಗಿ ಒಂದು ಫೇಸ್ ಪ್ಯಾಕ್ ಅನ್ನು ಹಾಕೋತಾ ಇದ್ದೀನಿ. ಅದರಲ್ಲಿ ನನ್ನ ಫೇವ್ರೆಟ್ ಇಂಗ್ರೀಡಿಯೆಂಟ್ ಅಂದ್ರೆ ಅಲೋವೆರಾ ಜೆಲ್ಲು. ಇದು ಸಿಕ್ಕಾಪಟ್ಟೆ ವಂಡರ್ಸ್ ಮಾಡುತ್ತೆ. ನೆನ್ನೆ ಒಂದು ಹೆಡ್ ಪ್ಯಾಕ್ ಅನ್ನ ಹಾಕೊಂಡಿದ್ದೆ ಅಲೋವೆರಾ ಜೆಲ್ ಯೂಸ್ ಮಾಡಿಕೊಂಡು. ಆ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಾಳೆ ಅಥವಾ ನಾಳಿದ್ದು. ಇನ್ನು ಎಡಿಟಿಂಗ್ ಮಾಡಬೇಕಾಗಿದೆ. ಇದು ಹೇರ್ಗೆ ಆಗ್ಬೋದು, ಸ್ಕಿನ್ಗೆ ಆಗ್ಬೋದು, ಸಖತ್ ವಂಡರ್ಸ್ ಅನ್ನ ಮಾಡುತ್ತೆ. ನನ್ನ ಫೇಸ್ ಪ್ಯಾಕ್ಗೆ ಇದೊಂದು ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಅದ್ರ ಜೊತೆಗೆ ನನಗೆ ಇನ್ನೊಂದು ಫೇವ್ರೆಟ್ ಇಂಗ್ರೀಡಿಯೆಂಟ್ ಫೇಸ್ ಪ್ಯಾಕ್ಗೆ ಅಂತಂದ್ರೆ ರೈಸ್ ಫ್ಲೋರ್ ಅಷ್ಟೇ. ತುಂಬಾ ಒಳ್ಳೊಳ್ಳೆ ರಿಚ್ ವೈಟಮಿನ್ ಪ್ರಾಪರ್ಟೀಸ್ ಇದೆ ಫೇಸ್ ಪ್ಯಾಕ್ ಇದರಲ್ಲಿ, ರೈಸ್ ಅಲ್ಲಿ. ಸೊ ಈಗ ನಾನು ರೈಸ್ಗೆ ಅಲೋವೆರಾ ಜೆಲ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. 1 spoon ಆಡ್ ಮಾಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ
ಇದ್ರ ಜೊತೆಗೆ ಇನ್ನೊಂದು ನನಗೆ ತುಂಬಾ ಇಷ್ಟವಾದ ಫೇಸ್ ಪ್ಯಾಕ್ ಇಂಗ್ರೀಡಿಯೆಂಟ್ ಅಂದ್ರೆ ಮೊಸರು ಅಷ್ಟೇ ಸ್ಕಿನ್ಗೆ ತುಂಬಾ ಒಳ್ಳೆ ಗ್ಲೋಯಿಂಗ್ ಎಫೆಕ್ಟ್ಸ್ ಅನ್ನ ಕೊಡುತ್ತೆ. ತುಂಬಾ ಸಲ ನಾನು ಆಲ್ಮೋಸ್ಟ್ ಎಲ್ಲ ಫೇಶಿಯಲ್ ವಿಡಿಯೋಸ್ ಅಲ್ಲೂ ನಾನು ಮೊಸರು ಅಲೋವೆರಾ ಜೆಲ್ ನ ಯೂಸ್ ಮಾಡಿರ್ತೀನಿ ಕಂಪಲ್ಸರಿ ಆಗಿ. ನನ್ನ ಫೇಶಿಯಲ್ ವಿಡಿಯೋಸ್ ಬೇಕಿದ್ರೆ ಚೆಕ್ ಮಾಡಿ ನೋಡಬಹುದು. ಈಗ ರೈಸ್ ಫ್ಲೋರು, ಅಲೋವೆರಾ ಜೆಲ್ಲು ಮತ್ತೆ ಮೊಸರು ಮೂರನ್ನು ಆಲ್ಮೋಸ್ಟ್ ಈಕ್ವಲ್ ಕ್ವಾಂಟಿಟೀಸ್ 1 ಸ್ಪೂನ್ ರೈಸ್ ಫ್ಲೋರ್ಸ್ 1.5 ಸ್ಪೂನ್ ಇದೆ, ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವತ್ತು ವಿಡಿಯೋ ಮಾಡೋ ಮೂಡ್ ಇರಲಿಲ್ಲ, ಸ್ಟಿಲ್ ಫೇಸ್ಗೆ ಏನಾದ್ರೂ ಅಪ್ಲೈ ಮಾಡೋಣ, ತುಂಬಾ ಡಲ್ ಆಗಿ ಕಾಣಿಸ್ತಾ ಇದೆ ಅಂತ ಈ ಫೇಸ್ ಪ್ಯಾಕ್ ಅನ್ನ ಹಾಕ್ತಾ ಇದ್ದೀನಿ. ಸೊ ಹಾಗೆ ಫೇಸ್ ಪ್ಯಾಕ್ ಹಾಕ್ತಾ ಇದ್ದೀನಲ್ವಾ, ನಿಮ್ಗೂ ಸಹ ವಿಡಿಯೋನ ಮಾಡಿ ತೋರ್ಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಫಸ್ಟ್ ನಾನು ಇದರಿಂದ ಲೈಟ್ ಆಗಿ ಸ್ಕ್ರಬ್ಬಿಂಗ್ ಅನ್ನ ಮಾಡ್ಕೋತೀನಿ. 1 to 2 ಮಿನಿಟ್ಸ್ ಇದನ್ನ ಸ್ಕ್ರಬ್ಬಿಂಗ್ ಅನ್ನ ಮಾಡ್ಕೋಬೇಕು. ಸರ್ಕ್ಯುಲರ್ ಮೋಷನ್ ಅಲ್ಲಿ ಸ್ಕ್ರಬ್ಬಿಂಗ್ ಅನ್ನ ಮಾಡ್ಕೋಬೇಕು. ಫೇಶಿಯಲ್ ಮಸಾಜ್ ವಿಡಿಯೋನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಫೇಸ್ಗೆ ಸರ್ಕ್ಯುಲರ್ ಮೂವ್ಮೆಂಟ್ಸ್ ಅಲ್ಲಿ ಸ್ಕ್ರಬ್ ಅನ್ನ ಮಾಡ್ಕೋಬೇಕು ಅಂತ. ನಾನು ಆಲ್ಮಂಡ್ ಆಯಿಲ್, ಕೋಕೋನಟ್ ಆಯಿಲ್ ಯೂಸ್ ಮಾಡ್ಕೊಂಡು ಸ್ಕ್ರಬ್ ಅನ್ನ ಮಾಡಿ ತೋರಿಸಿದೀನಿ. ಸರ್ಕ್ಯುಲರ್ ಮೂವ್ಮೆಂಟ್ಸ್ ಹೇಗಿರಬೇಕು ಅಂತ, ಅಪ್ವರ್ಡ್ಸ್ ಔಟ್ವರ್ಡ್ಸ್ ಈ ರೀತಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಫೇಸ್ ಅನ್ನ ನೀಟಾಗಿ ಮಸಾಜ್ ಮಾಡ್ಕೋಬಹುದು. ಈಗ ನಾನು 2 ಮಿನಿಟ್ಸ್ ಮಸಾಜ್ ಅಥವಾ ಸ್ಕ್ರಬ್ಬಿಂಗ್ ಮಾಡಿಕೊಂಡು ನಂತರ ನಿಮಗೆ ಸಿಗ್ತೀನಿ. ನೋಡಿ, ಈಗ ನಾನು 2 ಮಿನಿಟ್ಸ್ ಸ್ಕ್ರಬ್ ಅನ್ನ ಮಾಡಿ ಆಗಿದೆ. ಇನ್ನು ಇಷ್ಟು ಪ್ಯಾಕ್ ಮಿಕ್ಕಿದೆ. ಸೊ ಅದನ್ನ ನೀಟಾಗಿ ಫೇಸ್ ಪ್ಯಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಸ್ಕ್ರಬ್ಗೂ ಅದೇ ಪ್ಯಾಕು ಮತ್ತೆ ಫೇಸ್ ಮಾಸ್ಕ್ಗೂ ಸೇಮ್ ಪ್ಯಾಕು. ಇದನ್ನ ನೀಟಾಗಿ ಅಪ್ಲೈ ಮಾಡಿಕೊಂಡು ಇದು ಡ್ರೈ ಆಗೋವರೆಗೂ ಸ್ವಲ್ಪ ಮಲ್ಕೊಂಡು ರಿಲ್ಯಾಕ್ಸ್ ಮಾಡ್ತೀನಿ. ಅಲೋವೆರಾ ಜೆಲ್ ಹಾಕೊಂಡಿರೋದ್ರಿಂದ ಫೇಸ್ ತುಂಬಾ ಕೂಲಿಂಗ್ ಅನಿಸ್ತಾ ಇದೆ. ಸೊ ಇದು ಹಾಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತೀನಿ. ಹೇಗಿದ್ರು ಬೆಳಗ್ಗೆಯಿಂದ ತುಂಬಾ ರೆಸ್ಟ್ಲೆಸ್ ಆಗಿದೆ, ನನಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಇದು ಅಪ್ಲೈ ಮಾಡಿಕೊಂಡು ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಅನ್ನ ವಾಶ್ ಮಾಡಾದ್ಮೇಲೆ ನಿಮ್ಗೆ ಸಿಗ್ತೀನಿ. ಓಕೆ, ಹಾಯ್ ಫ್ರೆಂಡ್ಸ್, ಇದು ಇನ್ನ ಸ್ವಲ್ಪ ವೆಟ್ಟಾಗೇ ಇದೆ. ತುಂಬಾ ತಿಕ್ಕಾಗಿ ಹಾಕೊಂಡ್ಬಿಟ್ಟಿದೆ ಫೇಸ್ ಪ್ಯಾಕು. ಸೊ ಇನ್ನು ಸ್ವಲ್ಪ ವೆಟ್ಟಾಗಿದೆ. ಆಗ್ಲೇ 5:30 ಆಗೋಗಿದೆ. ಹಾಫ್ ಅನ್ ಅವರ್ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು, ಒಳ್ಳೆ ರಿಲ್ಯಾಕ್ಸೇಷನ್ ಸಿಕ್ತು. ನನ್ನ ಕಣ್ಣು ನೋಡ್ಬೋದು ನೀವೇ. 5:30ಗೆ ಬಂದು ಶಶಾಂಕಿ ಹೇಳಿಸ್ದ, ನೋಡಿದ್ರೆ ಹಾಫ್ ಅನ್ ಅವರ್ ಆಗೋಗಿದೆ ನಾನು ಮಲಗಿ. ಬಟ್ ಆದ್ರೂ ಇನ್ನೂ ವೆಟ್ಟಾಗಿದೆ. ನಾನು ತುಂಬಾ ತಿಕ್ಕಾಗಿ ಹಾಕೊಂಡಿದ್ದೆ. ನೋಡಿ, ಇನ್ನೂ ಹಸಿ ಹಾಗೆ ಇದೆ. ಸೊ ಇಮಿಡಿಯೇಟ್ ಕ್ಯಾಮ್ರಾ ಮುಂದೆ ಬಂದೆ. ಇಲ್ಲೆಲ್ಲ ಡ್ರೈ ಆಗಿದೆ, ಬಟ್ ಕೆಲವು ಕಡೆ ತಿಕ್ಕಾಗಿ ಹಾಕಿರೋ ಕಡೆ ಇನ್ನೂ ಡ್ರೈ ಆಗಿಲ್ಲ. ಸೊ ಈಗ ನಾನು ಇದನ್ನ ವಾಶ್ ಮಾಡೋಕ್ಕೂ ಮುಂಚೆ ಲೈಟ್ ಆಗಿ ಮಸಾಜ್ ಅನ್ನ ಮಾಡಿ ಹಾಗೆ ರಿಮೂವ್ ಮಾಡ್ತೀನಿ. ನೋಡ್ಕೊಳ್ಳಿ, ಹೇಗೆ ನಿಮ್ಗೆ ಲೈವ್ ಪ್ರೂಫ್ ತೋರಿಸ್ಬೇಕು ಅಂತ ನಾನು ಹಾಗೆ ಮತ್ತೆ ಕ್ಯಾಮ್ರಾಕ್ಕೆ ಬಂದಿದ್ದೀನಿ. ನೋಡಿ ಹೇಗಾಗುತ್ತೆ. ಕೆಳಗಡೆ ಒಂದು ಟವಲ್ ಅನ್ನು ಹಾಸ್ಕೊಂಡಿದ್ದೀನಿ. ಹಾಗೆ ಲೈಟ್ ಆಗಿ ಸ್ಕ್ರಬ್ ಅನ್ನ ಮಾಡಿ ಮಸಾಜ್ ಅನ್ನ ಮಾಡಿ ಇದನ್ನ ತೆಗಿತೀನಿ. ಸ್ಕಿನ್ ಹೇಗಾಗುತ್ತೆ ಅಂತ ನೋಡೋಣ. ನಾನು ಯೂಸ್ ಮಾಡಿರುವಂತ ರೈಸ್ ಫ್ಲೋರು ಸ್ಕಿನ್ಗೆ ಲೈಟ್ನಿಂಗು, ಬ್ರೈಟ್ನಿಂಗ್ ಎಫೆಕ್ಟ್ ಕೊಡುತ್ತೆ. ಒಳ್ಳೆ ಪ್ರಾಪರ್ಟೀಸ್ ಅನ್ನ ಸ್ಕಿನ್ಗೆ ಕೊಡುತ್ತೆ ರೈಸ್ ಫ್ಲೋರು. ಮತ್ತೆ ಅಲೋವೆರಾ ಜೆಲ್ ಎಲ್ಲರಿಗೂ ಗೊತ್ತು, ಸಾಫ್ಟ್ನಿಂಗ್ ಏಜೆಂಟು ಮತ್ತೆ ಸ್ಕಿನ್ಗೆ ನ್ಯಾಚುರಲ್ ಗ್ಲೋ ಅನ್ನ ಕೊಡುತ್ತೆ. ಕರಡು ತುಂಬಾ ಒಳ್ಳೆ ನ್ಯಾಚುರಲ್ ಗ್ಲೋ ಕೊಡುತ್ತೆ ಸ್ಕಿನ್ಗೆ. ನೋಡಿ ಹಾಗೆ ಬಂದ್ಬಿಡ್ತಾ ಇದೆ. ಸೊ ಈ 3 ಸೇರಿಸಿ ಒಂದು ಪ್ಯಾಕ್ ಅನ್ನ ಮಾಡ್ಕೊಂಡಿದ್ದೆ ಇವತ್ತು. ಅದ್ರ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನಿಮ್ಗೆ ಈಗ ಲೈವ್ ಅನ್ನ ತೋರಿಸ್ತಾ ಇದ್ದೀನಿ. ಕೆಲವು ಕಡೆ ಚೆನ್ನಾಗಿ ಡ್ರೈ ಆಗೋಗಿದೆ, ಇಲ್ಲೆಲ್ಲ ಕೆಲವು ಕಡೆ ಇನ್ನೂ ಡ್ರೈ ಆಗಿಲ್ಲ. ಸೊ
ಡ್ರೈ ಆಗಿರೋ ಕಡೆ ತೆಗಿಯೋಕೆ ಕಷ್ಟ ಆಗ್ತಿದೆ. ಸಿಕ್ಕಾಪಟ್ಟೆ ಕಾಲು ನೋವ್ತಾ ಇದೆ, ಬ್ಯಾಕ್ ಪೇನ್ ಬೇರೆ. ನಾ ಹೇಳಿದ್ನಲ್ಲ ರೀಸನು, ಇನ್ನೊಂದು 2-3 ಡೇಸಲ್ಲೇ ಇದೆ ಪೀರಿಯಡ್ಸ್ ಡೇಟು. ಸೊ ಕಾಲು ನೋವು, ಬ್ಯಾಕ್ ಪೇನು ಎಲ್ಲ ಆಗ್ತಾ ಇದೆ. ಈ ಪೀರಿಯಡ್ಸ್ ಟೈಮ್ ಹೇಗೋ ಕಳೆದು ಬಿಡ್ಬೋದು, ಅದಕ್ಕೆ ಮುಂಚೆ ಬರುತ್ತಲ್ಲ ಪೇಯ್ನ್ಸು, ಅದು ಮಾತ್ರ ಬೇರ್ ಮಾಡೋಕ್ಕೆ ಸಕ್ಕತ್ ಕಷ್ಟ ರೀ. ಏನು ಪ್ರಾಬ್ಲಮ್ಸ್ ಅಲ್ವಾ ನಮಗೆಲ್ಲ. ಹೇಗೋ ಪೀರಿಯಡ್ಸು ತೊಂದರೆ ಇಲ್ಲ, 2 ಡೇಸ್ ಕಳೆದು ಬಿಡ್ಬೋದು. ಅದಕ್ಕೆ ಮುಂಚೆ ಬರುತ್ತಲ್ಲ ಆ ಪೇಯ್ನು, ಆವಾಗ ಆಗುತ್ತಲ್ಲ ರೆಸ್ಟ್ಲೆಸ್ನೆಸ್ಸು, ಅದು ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ನನಗೂ ಈಗ ಅದೇ ಆಗ್ತಿದೆ. ಪ್ರತಿ ತಿಂಗಳು ಈ ರೀತಿ ಆಗುತ್ತೆ ಅಂತ ಇಲ್ಲ, ಯಾವಾಗಲಾದರೂ ಒಂದೊಂದು ತಿಂಗಳು ಈ ರೀತಿ ಪೇಯ್ನ್, ಪ್ರೀ ಪೀರಿಯಡ್ಸ್ ಪೇಯ್ನ್ ಅಂತ ಕರಿತೀನಿ ಇದಕ್ಕೆ. ಸೊ ಆ ರೀತಿ ಆಗುತ್ತೆ. ನನಗೆ ನಿನ್ನೆಯಿಂದನೇ ಕಾಲು ನೋವು, ಸ್ವಲ್ಪ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ. ಇನ್ನು 2 ಡೇಸ್ ಇದೆ, 2-3 ಡೇಸ್ ಇದೆ ಪೀರಿಯಡ್ಸ್ಗೆ. ಕೆಲವು ಸಲ 1 ವೀಕ್ ಮುಂಚೆನೇ ಸ್ಟಾರ್ಟ್ ಆಗೋಗುತ್ತೆ ಪೇಯ್ನು, ಲೆಗ್ಸ್ ಪೇಯ್ನು, ಬ್ಯಾಕ್ ಪೇಯ್ನು ಮೇಯ್ನು. ಸೊ ಏನು ಮಾಡೋದು, ಬರೋ ಪೇಯ್ನೆಲ್ಲ ತಡ್ಕೊಳ್ಳೇಬೇಕಲ್ಲ. ಸೊ ನೋಡಿ, ಈಗ ನಾನು ಸ್ಕ್ರಬ್ಬನ್ನು ಮಾಡಿದ್ದೀನಿ. ವಾವ್, ನೋಡ್ರಿ ಗ್ಲೋ ಬಂದಿದೆ ಅಲ್ವಾ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಒಳ್ಳೆ ಗ್ಲೋ ಬಂದಿದೆ. ನಿಜವಾಗ್ಲೂ ರೈಸ್ ಫ್ಲೋರು, ಅಲೋವೆರಾ ಜೆಲ್ಲು, ಕರ್ಡ್ಸು ನ್ಯಾಚುರಲ್ ಗ್ಲೋ ಅನ್ನು ಕೊಡುತ್ತೆ ನಮ್ಮ ಸ್ಕಿನ್ಗೆ. ಖಂಡಿತವಾಗ್ಲೂ ನೀವು ಯಾವುದೇ ಡೌಟ್ ಇಲ್ಲದೆ ಇದನ್ನ ಟ್ರೈ ಮಾಡ್ಬೋದು. ಯಾವುದಾದ್ರೂ ಪಾರ್ಟೀಸ್ಗೆ ಅಥವಾ ಔಟಿಂಗ್ಗೆ, ಶಾಪಿಂಗ್ಗೆ, ಮೂವೀಸ್ಗೆ ಅಂತ ಆಚೆ ಹೋಗ್ಬೇಕಿದ್ರೆ ಈ ಪ್ಯಾಕನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಒಳ್ಳೆ ನ್ಯಾಚುರಲ್ ಗ್ಲೋನ ಬರುತ್ತೆ. ನನ್ನ ಸ್ಕಿನ್ನು ತುಂಬ ಡಲ್ ಆಗೋಗಿತ್ತು, ನಿಮಗೆ ಹೇಳಿದೆ ಅಲ್ವಾ, 1 ವೀಕಿಂದ ಯಾವುದೇ ಫೇಸ್ ಪ್ಯಾಕು ಏನು ಅಪ್ಲೈ ಮಾಡಿರಲಿಲ್ಲ ಅಂತ. ಇವತ್ತು ಅಪ್ಲೈ ಮಾಡಿದೆ, ಇನ್ಸ್ಟೆಂಟ್ ಆಗಿ ತುಂಬ ಒಳ್ಳೆ ಗ್ಲೋ ಬಂದಿದೆ. ಇದನ್ನೇ ನೀವು ವೀಕ್ಲಿ 2 ಟೈಮ್ಸ್ 3 ಟೈಮ್ಸ್ ಅಪ್ಲೈ ಮಾಡ್ತಾ ಬಂದರೆ ತುಂಬ ಬೇಗ ಫೇಸ್ಗೆ ಗ್ಲೋ ಬರುತ್ತೆ. ಕಲರ್ ಕಾಂಪ್ಲೆಕ್ಷನ್ ಸಹ ಚೇಂಜ್ ಆಗುತ್ತೆ ರೈಸ್ ಫ್ಲೋ ಇಂದ. ಡಲ್ನೆಸ್ಸು, ಡ್ರೈನೆಸ್ ಎಲ್ಲ ಹೋಗುತ್ತೆ ಅಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ. ಸೊ ಇದನ್ನ ನೀವು ವೀಕ್ಲಿ 2 ಟೈಮ್ಸ್ 3 ಟೈಮ್ಸ್ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಮತ್ತೆ ಹೇಳ್ದಾಗೆ ಔಟಿಂಗ್ ಏನಾದರೂ ಸಡನ್ ಆಗಿ ಪ್ಲಾನ್ ಆದರೆ, ಮೂವೀಸ್ಗೋ ಅಥವಾ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೋ ಯಾವಾಗಲಾದ್ರೂ ಹೋಗ್ಬೇಕಿದ್ರೆ ಈ ರೀತಿ ಫೇಸ್ ಪ್ಯಾಕ್ ಅನ್ನು ಅಪ್ಲೈ ಮಾಡಿ ರಿಮೂವ್ ಮಾಡಿ ನಂತರ ನೀವು ಹೋದ್ರೆ ಖಂಡಿತವಾಗ್ಲೂ ಫೇಸಲ್ಲಿ ಒಳ್ಳೆ ಗ್ಲೋ ಇರುತ್ತೆ. ನೋಡಿ, ಒಳ್ಳೆ ಶೈನು ಸಹ ಬಂದಿದೆ ಫೇಸ್ಗೆ. ನನ್ನ ಹೇರ್ಸ್ಗೆಲ್ಲ ಆಗೋಗಿದೆ. ಸೊ ಇದು ನನ್ನ ಫೇಸ್ ಪ್ಯಾಕ್ದು ರಿಸಲ್ಟು. ಲೈವ್ ಪ್ರೂಫನ್ನು ತೋರಿಸ್ತಾ ಇದ್ದೀನಿ ನಿಮ್ಮ ಎದುರಿಗೇನೆ. ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿ, ಫೇಸ್ ಪ್ಯಾಕನ್ನು ರಿಮೂವ್ ಮಾಡಿ, ಲೈವ್ ಪ್ರೂಫನ್ನು ತೋರಿಸ್ತಾ ಇದ್ದೀನಿ ನೋಡಿ. ವಾವ್, ಒಳ್ಳೆ ಶೈನ್ ಬಂದಿದೆ. ಡಲ್ಲಾಗಿದ್ದಿದ್ದು ಸ್ಕಿನ್ನೆಲ್ಲ ಸಾಫ್ಟ್, ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ತುಂಬ ಸಾಫ್ಟ್ ಆಗಿದೆ. ಡಲ್ ಆಗಿದ್ದಿದ್ದು, ಡ್ರೈ ಆಗಿದ್ದಿದ್ದು ಸ್ಕಿನ್ ಎಲ್ಲ ತುಂಬ ಸಾಫ್ಟ್ ಆಗಿದೆ. ಸೊ ಈ ಸ್ಕಿನ್ನು, ಈ ಫೇಸ್ ಮಾಸ್ಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 100% ರಿಸಲ್ಟ್ಸ್ ಅನ್ನ ಕೊಡುತ್ತೆ. ಖಂಡಿತವಾಗ್ಲೂ ಈ ಫೇಸ್ ಮಾಸ್ಕ್ ಅನ್ನ ನೀವು ಟ್ರೈ ಮಾಡಬಹುದು. ನೋಡಿ, ಇಲ್ಲೆಲ್ಲ ಟವಲಲ್ಲೆಲ್ಲ ಫುಲ್ಲು ಆಗೋಗಿದೆ ಸ್ಕ್ರಬ್ ಮಾಡೋದು. ಸೊ ನಾನು ಇದನ್ನೆಲ್ಲ ಬಿಸಾಕಿ ನಾನು ಫೇಸ್ ವಾಶ್ ಮಾಡ್ಕೊಂಬಂದು ನಿಮ್ಮ ಮುಂದೆ ತೋರಿಸ್ತೀನಿ. ನೋಡಿ, ಈಗಷ್ಟೇ ಫೇಸ್ ವಾಶ್ ಅನ್ನ ಮಾಡ್ಕೊಂಬಂದಿದ್ದೀನಿ. ನೀಟಾಗಿ ನಿಮ್ಮ ಮುಂದೆನೆ ಫೇಸ್ ಅನ್ನ ವೈಪ್ ಔಟ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದ ಫೇಸ್ಗೆ ಕ್ರೀಮ್ ಆಗಲಿ, ಪೌಡರ್ ಆಗಲಿ ಏನೂ ಸಹ ಅಪ್ಲೈ ಮಾಡಿಲ್ಲ. ಸೊ ನೀವೇ ನೋಡ್ಬೋದು ಆ ಫೇಸ್ ಪ್ಯಾಕ್ದು ರಿಸಲ್ಟ್ ಹೇಗಿರುತ್ತೆ ಅಂತ. ತುಂಬ ಸಾಫ್ಟ್ ಆಗಿದೆ ಸ್ಕಿನ್ನು, ಒಳ್ಳೆ ಗ್ಲೋ ಸಹ ಬಂದಿದೆ. ನಿಜವಾಗ್ಲೂ ನನಗೆ ನಂಬಕ್ಕಾಗ್ತಿಲ್ಲ. ಸುಮ್ಮನೆ ಜಸ್ಟ್ ಹಾಗೆ ಟ್ರೈ ಮಾಡಿದೆ. ರೈಸ್ ಫ್ಲೋರು, ಅಲೋವೆರಾ ಜೆಲ್ಲು, ಕರ್ಡ್ಸು ಮೂರನ್ನ ಮಿಕ್ಸ್ ಮಾಡಿ ನಿಮಗೆ ಇನ್ಸ್ಟೆಂಟ್ ಆಗಿ ಗ್ಲೋ ಸಿಗುತ್ತೆ. ಒಳ್ಳೆ ಫೇಸ್ ಡಲ್ನೆಸ್, ಡ್ರೈನೆಸ್ ಎಲ್ಲ ಒಂದೇ ಅಪ್ಲೈಗೆ ತುಂಬಾ ನೀಟಾಗಿ ಆಗುತ್ತೆ ಫೇಸು. ಖಂಡಿತವಾಗ್ಲೂ ಟ್ರೈ ಮಾಡಿ. 1 ವೀಕಿಂದ ಏನು ಅಪ್ಲೈ ಮಾಡಿದೆ, ಸಿಕ್ಕಾಬಟ್ಟೆ ಡ್ರೈ ಆಗೋಗಿತ್ತು, ಡಲ್ ಆಗೋಗಿತ್ತು ಸ್ಕಿನ್ನು. ನೋಡಿದ್ರಲ್ವಾ, ನಿಮ್ಮ ಮುಂದೆನೆ 2 ಮಿನಿಟ್ಸ್ ಸ್ಕ್ರಬ್ಬಿಂಗ್ ಅನ್ನ ಮಾಡ್ಕೊಂಡೆ. ಅದನ್ನೇ ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ಫೇಸ್ ಮಾಸ್ಕ್ ಅನ್ನ ಹಾಕೊಂಡೆ. ಅದು ಡ್ರೈ ಆಗೋಕ್ ಮುಂಚೆನೆ ಸ್ಕ್ರಬ್ ಮಾಡಿ ರಿಮೂವ್ ಮಾಡಿದೆ ನಿಮ್ಮ ಮುಂದೆನೆ. ತುಂಬಾ ಒಳ್ಳೆ ಗ್ಲೋ ಬಂದಿದೆ, ತುಂಬಾ ಸಾಫ್ಟ್ ಆಗಿ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಈ ಪ್ಯಾಕ್ ಅನ್ನ ನೀವು ಟ್ರೈ ಮಾಡಿ. ಆಚೆ ಎಲ್ಲಿಗಾದ್ರೂ ಹೋಗ್ಬೇಕಿದ್ರೆ, ಶಾಪಿಂಗ್ಗೆ, ಮೂವೀಸ್ಗೆ, ಔಟಿಂಗ್ಗೆ ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡಬಹುದು. ವೆಡ್ಡಿಂಗ್ಸ್ಗೆ ಹೋಗ್ಬೇಕಿದ್ರು ಟ್ರೈ ಮಾಡಬಹುದು. ನೀವೇ ನೋಡಿ ಫೇಸಲ್ಲಿ ಎಷ್ಟು ಒಳ್ಳೆ ಗ್ಲೋ ಬಂದಿದೆ. ಇದ್ರ ಮೇಲೆ ನೀವು ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡು ಹೋದ್ರೆ ಸಾಕು. ಫೇಸ್ ಒಳ್ಳೆ ಗ್ಲೋಯಿಂಗು ಇರುತ್ತೆ, ಮೇಕಪ್ ನಿಮಗೆ ಲಾಸ್ಟ್ ಲಾಂಗಿಂಗ್ ಸಹ ಇರುತ್ತೆ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲ್ಗೆ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗಾಗಲೇ 5:50 ಆಯಿತು. ನಾನು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡ್ಬಂದು ಬರೋ ಅಷ್ಟರಲ್ಲಿ ಶಶಾಂಕ್ಗೆ ಹಾಲನ್ನು ಮಿಕ್ಸ್ ಮಾಡ್ಕೊಡ್ಬೇಕು. 6 ಗಂಟೆಗೆ ಆಟಾಡಕ್ಕೆ ಹೋಗ್ತಾನೆ, ಮತ್ತೆ 6 ಗಂಟೆಗೆ ದೇವ್ರ ದೀಪ ಹಚ್ಚಬೇಕು. ನನಗೂ ನೆಕ್ಸ್ಟ್ ನನ್ನ ಈವ್ನಿಂಗ್ ರೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್. ಹಾಯ್, ನಿಮ್ಗೊಂದು ಟಿಪ್ ಹೇಳೋದನ್ನ ಮರ್ತ್ಬಿಟ್ಟೆ, ಸೊ ಅದಕ್ಕೆ ಮತ್ತೆ ವಾಪಸ್ ಬಂದಿದ್ದೀನಿ.
ನೀವು ಫೇಸ್ ಪ್ಯಾಕ್ ಅನ್ನ ರಿಮೂವ್ ಮಾಡಾದ್ಮೇಲೆ ಯಾವ್ದಾದ್ರು ಒಂದು ಮಾಯಶ್ಚರೈಸರ್ ಅಥವಾ ಆಲ್ಮಂಡ್ ಆಯಿಲ್, ಕೋಕೋನಟ್ ಆಯಿಲ್, ಅಲೋವೆರಾ ಜೆಲ್ ಯಾವ್ದಾದ್ರು ಒಂದು ಫೇಸ್ಗೆ ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಸೊ ನಾನು ಅಲೋವೆರಾ ಜೆಲ್ ಅನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ಮತ್ತೆ ಖಂಡಿತವಾಗ್ಲೂ ಫೇಸ್ ಪ್ಯಾಕ್ ರಿಮೂವ್ ಮಾಡಾದ್ಮೇಲೆ ಯಾವ್ದಾದ್ರು ಒಂದು ಮಾಯಶ್ಚರೈಸರ್ ನ ಫೇಸ್ಗೆ ಅಪ್ಲೈ ಮಾಡೋದು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.